ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದಿಂದ ಈ ದಿನ ನಮ್ಮ ಕುರುಬರಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ರಾಸುಗಳ ಅಭಿವೃದ್ಧಿ ಹಾಗೂ ಹೆಣ್ಣು ಕರುಗಳ ಜನನ ಹಾಗೂ ಕೃತಕ ಗರ್ಭಧಾರಣೆಯ ಪ್ರಮುಖ ನಿರ್ಣಯಗಳ ಬಗ್ಗೆ ನಮ್ಮ ಸಂಘಕ್ಕೆ ಬಂದು ನಮ್ಮ ಹಾಲು ಉತ್ಪಾದಕರ ಹಸುಗಳಿಗೆ ಏನೇನು ತೊಂದರೆ ಐತೆ, ನೀವು ಯಾವ ಥರ ಹಸುಗಳನ್ನ ಸಾಕಣೆ ಮಾಡಬೇಕು, ಬೆಂಗಳೂರು ಹಾಲು ಒಕ್ಕೂಟದ ಅಧ್ಯಕ್ಷರು ಏನು ನಮ್ಮ ಉತ್ಪಾದಕರ ಅಭಿವೃದ್ಧಿ ಆಗೋಕ್ಕೆ ಅವರು ಆರ್ಥಿಕವಾಗಿ ಸಬಲರಾಗಬೇಕಾದ್ರೆ ಯಾವ ಥರ ನಾವು ಸದುಪಯೋಗ ಪಡಿಸ್ಕೊಳ್ಳೋಗಬೇಕು ಅಂತ ಅನ್ನೋ ಒಂದು ದೃಷ್ಟಿಯಿಂದ ಈ ದಿನ ಬೆಂಗಳೂರು ಹಾಲು ಒಕ್ಕೂಟದ ಅಧಿಕಾರಿಗಳನ್ನ ಹಾಗೂ ನಮ್ಮ ಹಿರಿಯ ವೈದ್ಯಾಧಿಕಾರಿಗಳನ್ನ ಹಾಗೂ ನಮ್ಮ ನಿವೃತ್ತ MD ಅವರು ನಿವೃತ್ತಿ ಹೊಂದಿದ್ರು ನಮ್ಮ ಒಂದು ಬೆಂಗಳೂರು ಹಾಲು ಒಕ್ಕೂಟಕ್ಕೆ ಏನೋ ಒಂದು ಕೊಡುಗೆ ಇರಲೇಬೇಕು ಅಂತೇಳಿ ಅವರು ಬಹಳ ಕಾಳಜಿ ವಹಿಸಿ ಏನೇ ಆಗಲಿ ರೈತರುಗಳನ್ನ ಒಂದು ಆರ್ಥಿಕವಾಗಿ ಸಬಲ ಮಾಡಬೇಕು ಅಂತ ಒಂದು ದೃಷ್ಟಿ ಇಟ್ಕೊಂಡು ಇಂಥ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಇವತ್ತೆಲ್ಲ ಅಧಿಕಾರಿಗಳ ಜೊತೆಲಿ ಬಂದು ನಮ್ಮ ಉತ್ಪಾದಕರುಗಳಿಗೆ ಒಳ್ಳೊಳ್ಳೆ ರೀತಿಯ ಒಂದು ಅನುಭವಗಳನ್ನ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅವರು ಇವತ್ತೇನು ನಮಗೆ ಉತ್ಪಾದಕರಿಗೆ ನಮ್ಮ ಹಿರಿಯ ವೈದ್ಯಾಧಿಕಾರಿಗಳ ಏನು ಸಲಹೆ ಕೊಟ್ಟವ್ರೆ ಆ ಥರ ನಾವು ಮಾಡ್ಕೊಂಡು ಓದಿದೆ ಆದರೆ ನಿಜಕ್ಕೂ ನಮ್ಮ MD ಸಾಹೇಬ್ರು ಹೇಳ್ದಂಗೆ ಯಾವುದೇ ಉದ್ಯೋಗನ ನನ್ನ ಮಕ್ಕಳಿಗೆ ಹುಡುಕೊಂಡು ಹೋಗ್ಬೇಕಾಗಿಲ್ಲ ಬೆಂಗಳೂರುಗಳಿಗೆ. ಅದನ್ನು ನಾವೇ ಇಲ್ಲೇ ಅಳವಡಿಸ್ಕೊಂಡು ಅವರು ಏನು ಸಂಪಾದನೆ ಮಾಡ್ತಾರೆ ಅದ್ರ 4ರಷ್ಟು ನಾವು ಇಲ್ಲೇ ಸಂಪಾದನೆ ಮಾಡಿ ತೋರಿಸ್ಬೋದು ಅನ್ನೋ ಒಂದು ಮನಸ್ಸನ್ನ ಇಟ್ಕೊಂಡು ನಮ್ಮ ಅಧ್ಯಕ್ಷರು DK ಸುರೇಶ್ ಅವರು ಇದನ್ನು ಮಾಡ್ತಾ ಇದ್ದಾರೆ. ಏನಿವತ್ತು ನಿರುದ್ಯೋಗ ಜಾಸ್ತಿ ನಮ್ಮ ಸಮಸ್ಯೆ ಕಾಡ್ತಾ ಇದೆ, ಅದನ್ನು ಹೋಗ್ಲಾಡಿಸ್ಬೇಕು. ರೈತರ ಮಕ್ಕಳಿಗೆ ರೈತರು ಬೆಂಬಲವಾಗಿ ಅವ್ರ ಮಕ್ಕಳು ನಿಂತ್ಕೋಬೇಕು. ಈ ಥರ ಒಂದು ಆರ್ಥಿಕವಾಗಿ ಸಬಲರಾದರೆ ಚೆನ್ನಾಗಿ ಒಂದು ಉತ್ಪತ್ತಿ ಆದಾಗ ಬೇರೆ ಕಡೆ ಗಮನ ಹೋಗಲ್ಲ. ಅವ್ರಿಗೂ ನಾವು ಇಲ್ಲೇ ಮಾಡ್ಬೋದು, ನಾವೇ ಸಂಪಾದನೆ ಮಾಡ್ಬೋದು ಅನ್ನೋದು ಒಂದು ಅವ್ರಿಗೂ ಒಂದು ಮನವರಿಕೆ ಆಗಲಿ ಅಂತ ಅಂದ್ಬಿಟ್ಟು ಎಲ್ಲ ಒಂದು ಕಾರ್ಯಕ್ರಮಗಳನ್ನ ಅವರು ಹೊರಗಡೆ ಹೋಗಿ ಎಲ್ಲ ವಿದೇಶಗಳೆಲ್ಲ ತಿಳ್ಕೊಂಡು ಮಾಡಿಕೊಂಡು ಇವತ್ತೆಲ್ಲ ಒಂದು ರೈತರುಗಳಿಗೆ ಅನುಕೂಲ ಆಗಲಿ ಅಂತ ಮಾಡ್ತಾವ್ರೆ. ಇದನ್ನು ನಮ್ಮೆಲ್ಲ ರೈತರುಗಳು ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾ ಇವತ್ತೆಲ್ಲ ಬಂದು ನಮ್ಮ ಅಧಿಕಾರಿಗಳು ಬಂದು ನಮ್ಗೆ ತಿಳುವಳಿಕೆಯನ್ನು ನೀಡಿರ್ತಾರೆ. ಅವ್ರಿಗೆಲ್ಲರೂ ನಮ್ಮ ಸಂಘದ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳಿ ಈ ಹೇಳೋಕ್ಕೆ ಅವಕಾಶ ಕೊಟ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟದ ಎಲ್ರಿಗೂ ವಂದನೆಗಳನ್ನು.